ನಿಮ್ಗೆ ಎಲ್ಲ ಒಂದ್ ಕಡೆ ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತು, ಮುಜುಗರ ಆಯ್ತು ಅಂತ ಅನಿಸ್ತಾ ಇಲ್ವಾ? ಏನು ಆಗಿಲ್ರಿ. ಇಂಥವೆಲ್ಲ ನಡೀದೆ, ಅಪಮಾನ ಮಾನ ಅಪಮಾನ. ಇದು ರಾಮಾಯಣ ಮಹಾಭಾರತದಿಂದ ನಡೆದಿದೆ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನ ಬಿಜೆಪಿಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. 3ನೇ ಬಾರಿ ಉಚ್ಚಾಟನೆ ಆಗ್ತಾ ಇದೀರಾ ಸರ್? 3ನೇ ಬಾರಿ ಲೆಕ್ಕಿ ನನಗೆ 3 ಅಂಕಿ ನನಗೆ ಲೆಕ್ಕಿ ಇದೆ. 3ನೇ ಬಾರಿದಿಂದ ಏನು ಆಗ್ತದೋ ಆ ನನ್ನ ತುಳಿಲಿಕ್ಕೆ ಕಾರಣಕರ್ತರು ನಾಶ ಆಗ್ತಾರೆ. ಅದು 3ನೇ ಬಾರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ 4 ದಿನ ಆಗಿದೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ. ನಿನ್ನೆ ಕೂಡ ಅವರು ಸಿದ್ದೇಶ್ವರ ನಿವಾಸದಲ್ಲಿ ಸಭೆ ಮಾಡಿದ್ದಾರೆ. ಇವತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸರ್, ಈಗ ಮೊದಲನೇದಾಗಿ ಉಚ್ಚಾಟನೆ ಬಗ್ಗೆ ನೀವೆಲ್ಲೂ ಕೂಡ ಮಾತಾಡಿಲ್ಲ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಪಬ್ಲಿಕ್ ಟಿವಿಗೆ ಅಂತ? ನೋಡಿ, ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದ್ರ ಮೇಲೆ ಒತ್ತಡ ತಂದು ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ BJPಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೀಠ ಸ್ವಾಮಿಗಳದ ಅವರು ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು.